ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳಿದೆಯಾ? ನೀವು ಯಾವಾಗಲೂ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದರೆ ಆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾನೇ ಇದೆಯಾ? ನಿಮಗೇನಾದರೂ ಹಣದ ಸಮಸ್ಯೆ ಇದ್ದಾಗ ಹಣದ ಬಗ್ಗೆ ನೀವು ಯೋಚನೆ ಮಾಡಿದಷ್ಟು ಹಣ ಇನ್ನೂ ಜಾಸ್ತಿ ಖರ್ಚು ಆಗ್ತಾನೇ ಇದೆ. ಈ ಥರದ್ದು ನಿಮಗಾಗಿದೆಯಾ? ಅಥವಾ ನಿಮ್ಮಲ್ಲಿ ಸ್ಟ್ರೆಸ್ ಇದೆ ಅಂದಾಗ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಇನ್ನೂ ಹೆಚ್ಚಾಗುವಂಥ ಸಿಚುವೇಶನ್ಸೇ ನಡೀತಾ ಇದೆಯಾ? ಯಾಕೆ ಈ ಥರ ಆಗ್ತಾ ಇದೆ? ನೋಟಿಸ್ ಮಾಡಿದ್ರಾ ನೀವು? ನೋಟಿಸ್ ಮಾಡಿಲ್ಲ ಅಂದರೆ ಇನ್ಮೇಲೆ ನೋಟಿಸ್ ಮಾಡಿ. ಏನಾಗ್ತಾ ಇದೆ ಜೀವನದಲ್ಲಿ, ಅದ್ರ ಬಗ್ಗೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ? ಆ ಥರ ಯೋಚನೆ ಮಾಡಿದಷ್ಟು ಇನ್ನೂ ಆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಿದೆಯಾ ಅಂತ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಥೈರ್ಯ. ನಾನು ತ್ರಿವೇಣಿ, ಹೋಲಿಸ್ಟಿಕ್ ಹೀಲರ್ ಮತ್ತು ಲೈಫ್ ಕೋಚ್. ಸೊ ಈ ಥರ ಯಾಕೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ? ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ, ನಿಮ್ಮ ಮನಸ್ಸು ಅನ್ನೋದು ಒಂದು ಸ್ಪಾಟ್ಲೈಟ್ ಥರ. ಸ್ಪಾಟ್ಲೈಟ್ ಅಂದರೆ ಏನು? ಯಾವುದಾದ್ರೂ ಒಂದು ವಸ್ತು ಮೇಲೇ ಲೈಟ್ ಫೋಕಸ್ ಮಾಡ್ತೀವಲ್ಲ, ಆ ಥರ ನಮ್ಮ ಮನಸ್ಸು ಒಂದು ಸ್ಪಾಟ್ಲೈಟ್ ಇದ್ದ ಹಾಗೆ. ಆ ಮನಸ್ಸು ಯಾವುದ್ರ ಮೇಲೆ ಹೋಗಿ ಲೈಟ್ ಕೊಡುತ್ತೋ ಅದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಅಂದರೆ ನಮ್ಮ ಗಮನ ಯಾವುದ್ರ ಕಡೆಗೆ ಹರಿಸ್ತೀವೋ ಅದನ್ನೇ ನಾವು ಆಕರ್ಷಿಸ್ತೀವಿ ನಮ್ಮ ಜೀವನದಲ್ಲಿ. ಈಗ ಯೋಚನೆ ಮಾಡಿ, ನಿಮ್ಮ ಗಮನ ಸಮಸ್ಯೆಗಳ ಕಡೆ ಇದ್ದಲ್ಲಿ ಸಮಸ್ಯೆನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಗಮನ ಭಯದ ಮೇಲೆ ಇದ್ದಲ್ಲಿ ನೀವು ಭಯನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಗಮನ ಕೊರತೆ ಮೇಲೆ ಇದ್ದರೆ, ನನ್ನ ಹತ್ರ ಹಣ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಆ ಕೊರತೆನೇ ಇನ್ನಷ್ಟು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನಮ್ಮಲ್ಲಿ ಭಯ, ನೋವು, ಆತಂಕ, ಸಂದೇಹ ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮಿಂದ ರಿಲೀಸ್ ಆಗುವಂಥ ಎನರ್ಜಿ, ವೈಬ್ರೇಷನ್ಸ್, ಆ ಭಯ, ನೋವು ಅದರಿಂದನೇ ತುಂಬಿಕೊಂಡು ರಿಲೀಸ್ ಆಗುತ್ತೆ. ಆಗ ಯೂನಿವರ್ಸಿಂದ ನಾವು ಅದನ್ನೇ ಜಾಸ್ತಿ ಆಕರ್ಷಿಸ್ತೀವಿ. ಇದು ಇದರ ಹಿಂದೆ ಇರುವಂಥ ಸೈನ್ಸ್. ಇದನ್ನು ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ. ಸಪೋಸ್ ನೀವು ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ, ಸಾಲ ಅಂತ ಕೇಳ್ಕೊಂಡು ಬಂದಿದ್ದಾರೆ, ನೀವು ದುಡ್ಡು ಕೊಟ್ಟಿದ್ದೀರಾ. ಇಷ್ಟು ತಿಂಗಳಾದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಇವಾಗ ಹೋಗಿ ಅವ್ರನ್ನ ವಾಪಸ್ ಕೇಳ್ತೀರಾ, ಹಣ ಕೊಡು, ನನಗೆ ಬೇಕಾಗಿದೆ, ನನಗೇನೋ ಒಂದು ಎಮರ್ಜೆನ್ಸಿ ಖರ್ಚಿದೆ ಅಂತ. ಅವ್ರು ಇವಾಗ ಕೊಡ್ತೀನಿ, ಆವಾಗ ಕೊಡ್ತೀನಿ ಅಂತ ಕೊಡ್ತಾನೆ ಇರಲ್ಲ. ಆಗ ನಿಮ್ಮ ಗಮನ ಎಲ್ಲಿರುತ್ತೆ? ಹಣದ ಮೇಲೆ ಅಲ್ವಾ? ಆಬ್ವಿಯಸ್ ಆಗಿ. ನಾನು ಎಷ್ಟು ಕೊಟ್ಬಿಡ್ತಾರೆ ಅಂತ ಹಣದ ಆಸೆಗೆ, ಬಡ್ಡಿ ಆಸೆಗೆ ಅಂತ ಹಣ ಕೊಟ್ಬಿಟ್ಟೆ, ಈಗ ನನಗೆ ಹಣ ಬರ್ತಾ ಇಲ್ವಲ್ಲ, ಇವರು ಕೊಡ್ತಾರೋ ಇಲ್ವೋ, ಯಾವಾಗ ಕೊಡ್ತಾರೋ ಏನೋ, ಹೋಯ್ತೇನೋ ಇನ್ನು ನನ್ನ ಹಣ. ಹೀಗೆ ತಾನೇ ಇರುತ್ತೆ ನಿಮ್ಮ ಗಮನ, ನಿಮ್ಮ ಒಳಗಿರುವಂಥ ಆಲೋಚನೆಗಳು. ಆ ಥರ ಇದ್ದಾಗ ಅದೇ ತಾನೇ ಈ ಯೂನಿವರ್ಸಲ್ಲಿ ರಿಲೀಸ್ ಆಗಿ, ಆ ವೈಬ್ರೇಷನ್ಸ್ ರಿಲೀಸ್ ಆಗಿ ಅದು ನಿಮಗೆ ಬರುತ್ತೆ. ಆಗ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಲ್ವಾ? ಸೊ ನಮ್ಮಲ್ಲಿ ನಮ್ಮ ಗಮನ ಯಾವುದ್ರ ಮೇಲೆ ಹೋಗ್ತಾ ಇದೆ ಅದನ್ನೇ ನಾವು ಆಕರ್ಷಿಸ್ತೀವಿ. ಇದು ಕೇವಲ ಹಣದ ವಿಷಯನೇ ಅಲ್ಲ, ಎಲ್ಲ ವಿಷಯಗಳಲ್ಲಿ ಅಷ್ಟೇ. ನಮ್ಮ ಗಮನ, ಈಗ ಒಂದು ತರಕಾರಿ ತೊಗೊಳಕ್ಕೆ ಹೋಗ್ತೀರಾ ಅಥವಾ ಏನೋ ಒಂದು ಶಾಪಿಂಗ್ ಮಾಡೋಕ್ಕೆ ಹೋಗ್ತೀರಾ. ಶಾಪಿಂಗ್ ಮಾಡೋಕ್ಕೆ ಹೋದಾಗ ನಿಮ್ಮ ಗಮನ ಯಾವುದ್ರ ಮೇಲಿದೆ? ಇವಾಗ ತರಕಾರಿ ಅಂತ ಅಂದ್ಕೊಂಡ್ರೆ, ತರಕಾರಿ ತೊಗೊಳಕ್ಕೆ ಹೋದಾಗ ನಿಮ್ಮ ಗಮನ ಇದೆಷ್ಟು 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 ಅಂತ ಕೇಳ್ತೀರಾ. ಯಾವುದು ಕಡಿಮೆ ಇದೆಯೋ ಅದರಲ್ಲಿ ಆರಿಸೋಕ್ಕೆ ಶುರು ಮಾಡ್ತೀರಾ. ಇದ್ಯಾಕೆ ಇಷ್ಟು ರೇಟು ಅಂತ ಹೇಳ್ತೀರಾ. ಆವಾಗ ನಿಮ್ಮ ಗಮನ ಎಲ್ಲಿದೆ? ಹಣದ ಮೇಲೆ ಇದೆ ಹೊರತು ನೀವು ತಗೊಳ್ಳುವಂಥ ಆಹಾರ ಪದಾರ್ಥಗಳ ಮೇಲೆ ಇಲ್ಲ. ಆಗ ನೀವು ಆ ಹಣದ ಕೊರತೆಯನ್ನೇ ತಾನೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಆ ಥರ ಕೊರತೆಯನ್ನು ನೀವಿಟ್ಕೊಂಡು ಆ ತರಕಾರಿನ ತಗೊಂಡು ಅಡುಗೆ ಮಾಡಿದ್ರು, ಎಲ್ಲರೂ ಊಟ ಮಾಡಿದ್ರೆ, ಲಿಟ್ರಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಆ ಕೊರತೆಯನ್ನೇ ತಿಂತಾ ಇದ್ದೀರಾ. ಅದರ ಬದಲು ನೀವು ಆ ಹಣ ತಗೊಳ್ಳುವಾಗ, ಆ ತರಕಾರಿನ ತಗೊಳ್ಳುವಾಗ ಹಣದ ಬಗ್ಗೆ ಯೋಚನೆ ಮಾಡದೆ, ಇವತ್ತು ನನ್ನ ಮನೆಯಲ್ಲಿ ನಾನು ಈ ಸಾರು ಮಾಡಬೇಕು, ಈ ಪಲ್ಯ ಮಾಡಬೇಕು, ಇದನ್ನು ತಗೋತೀನಿ. ಬಟ್ಟೆಗಳು ತಗೋಬೇಕಂದ್ರೆ, ಈಗ ಹಬ್ಬ ಇದೆ, ಈ ಹಬ್ಬಕ್ಕೆ ನನಗೆ ಈ ಥರ ಕಾಸ್ಟ್ಯೂಮ್ ಬೇಕಾಗಿದೆ, ನಾನು ಇದನ್ನೇ ತಗೋತೀನಿ ಅಂತ ಫಸ್ಟ್ ಕ್ಲಾರಿಟಿ ಇಲ್ಲಿ ಏನು ಬೇಕು ಅಂತ ತಗೊಳ್ಳಿ. ನಿಮ್ಗೆ ಅದೇ ಬೇಕಾಗಿದೆ, ತಗೋತಾ ಇದ್ದೀರಾ. ಲಾಸ್ಟಲ್ಲಿ ಬೇಕಾದ್ರೆ ಹಣದ ಬಗ್ಗೆ ಮಾತಾಡಿ. ಆವಾಗ ನಿಮ್ಮ ಗಮನ ಏನಿರುತ್ತೆ? ತರಕಾರಿ ಮೇಲೆ ಇರುತ್ತೆ. ನಿಮಗೆ ಯಾವ ಥರ ಬಟ್ಟೆ ಬೇಕೋ ಅದ್ರ ಮೇಲೆ ಇರುತ್ತೆ. ಅದು ಕರೆಕ್ಟು.
ಸೊ ನಮ್ಮ ಗಮನ ಯಾವುದರ ಮೇಲೆ ಹೋಗ್ತಾ ಇದೆಯೋ ಅದನ್ನೇ ನಾವು ಆಕರ್ಷಿಸ್ತೀವಿ. ಈಗ ನೀವು ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ಸಮಸ್ಯೆಗಳನ್ನೇ ಆಕರ್ಷಿಸ್ತಾ ಇದ್ದೀರಾ. ಸೊ ಇವಾಗ ಇದಕ್ಕೆ ಪರಿಹಾರ ಏನು ಅಂದರೆ ಎನರ್ಜಿನ ಶಿಫ್ಟ್ ಮಾಡೋದು. ಅಂದರೆ ಈಗ ಹಣದ ಬಗ್ಗೆ ನೀವು ಯಾರಿಗೂ ಹಣ ಕೊಟ್ಟಿದ್ದೀರಾ ಅಂದರೆ ಯಾವಾಗ ಕೊಡ್ತಾರೋ ಅಂತ ಯೋಚನೆ ಮಾಡೋ ಬದಲು ಇಮಿಡಿಯೇಟಾಗಿ ಹಣದ ಬಗ್ಗೆ ಯಾವಾಗೆಲ್ಲ ನಿಮಗೆ ಒಳಗೆ ಥಾಟ್ ಬರುತ್ತೋ ಇಲ್ವೋ ಅಂತ ಇಮಿಡಿಯೇಟಾಗಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡಿ. ಅಂದರೆ ಯಾವ ಕೆಲಸ ಮಾಡಿದ್ರೆ ನಿಮ್ಮ ಮನಸ್ಸು ಖುಷಿ ಪಡುತ್ತೆ, ಯಾವ ಕೆಲಸ ಮಾಡಿದ್ರೆ ನಿಮಗೆ ಪ್ರಶಾಂತವಾಗಿ ಅನಿಸುತ್ತೆ ಆ ಕೆಲಸ ಮಾಡಿ. ಆವಾಗ ಹಣದ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಎನರ್ಜಿ ಒಂಚೂರು ಲೋ ಆಗಿರುತ್ತೆ. ನೀವು ನಿಮಗೆ ಇಷ್ಟವಾದ ಕೆಲಸ ಮಾಡಿದಾಗ ಎನರ್ಜಿ ಹೈ ಆಗುತ್ತೆ. ನಿಮ್ಮ ಗಮನನ ನಿಮಗೆ ಇಷ್ಟವಾದ ಕೆಲಸದ ಮೇಲೆ ಇಟ್ಟಾಗ ಹಣ ಕೂಡ ಯಾವಾಗಲೂ ನಿಮ್ಮ ಎನರ್ಜಿನ ಹೈಯಾಗೆ ಇಟ್ಕೊಳ್ಳಿ. ನಿಮಗೆ ಬೇಕಾಗಿರೋ ಹಣ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮಗೆ ಬೇಕಾಗಿರೋ ಒಳ್ಳೆ ಆರೋಗ್ಯ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಿಮಗೆ ಬೇಕಾಗಿರುವಂಥ ರಿಲೇಷನ್ಶಿಪ್ಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಾವು ಅದನ್ನು ಚೇಸ್ ಮಾಡಿದಷ್ಟು ಅದು ನಮ್ಮಿಂದ ದೂರ ಹೋಗುತ್ತೆ. ನಾವು ಅದನ್ನು ಬಿಟ್ಟು ನಮ್ಮ ಎನರ್ಜಿ ಮೇಲೆ ಫೋಕಸ್ ಮಾಡಿದಾಗ ಅದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಗಮನ ಯಾವುದರ ಮೇಲಿದೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನೇ ನೀವು ಆಕರ್ಷಿಸ್ತೀರಾ. ಸಮಸ್ಯೆಗಳ ಮೇಲೆ ಇದ್ದರೆ ಅದನ್ನೇ ಆಕರ್ಷಿಸ್ತೀರಾ. ಸೊ ಇವಾಗ ಗಮನನ ಹೇಗೆ ಶಿಫ್ಟ್ ಮಾಡೋದು ಎನರ್ಜಿನ ಅಂದರೆ, ಇವಾಗ ಪ್ರಕೃತಿಯಲ್ಲಿ ಒಂದು ಪಾರ್ಕು ಎಲ್ಲಾದರೂ ಅಥವಾ ನೀರಿರೋ ಜಾಗ, ಇಂಥ ಜಾಗದಲ್ಲಿ ಒಂದು ವಾಕಿಂಗ್ ಹೋಗಿ ಬನ್ನಿ. ಆರಾಮಾಗಿ ನಿಮ್ಗೆ ಇಷ್ಟವಾದ ಹಾಡುಗಳನ್ನು ಕೇಳಿಸ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಒಂದು ವಾಕ್ ಹೋಗಿ ಬನ್ನಿ. ಮೈಂಡ್ ಎಷ್ಟು ಆರಾಮಾಗುತ್ತೆ. ಅಥವಾ ಹೊರಗೆ ಹೋಗೋಕ್ಕಾಗಲ್ಲ ಅಂತೀರಾ, ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಳ್ಳಿ, ಕಿಟಕಿ ಎಲ್ಲ ಹಾಕ್ಕೊಳ್ಳಿ, ಇಯರ್ಫೋನ್ ಹಾಕ್ಕೊಂಡು ಇಷ್ಟ ಬಂದಂಗೆ ಡ್ಯಾನ್ಸ್ ಮಾಡಿಬಿಡಿ. ಎಲ್ಲ ಇಮೋಷನ್ಸ್ ರಿಲೀಸ್ ಆಗಿಬಿಡತ್ತೆ. ಅಥವಾ ಗಾರ್ಡನಿಂಗ್ ಇಷ್ಟನಾ ಮಾಡಿ, ಎಕ್ಸಸೈಸ್ ಇಷ್ಟನಾ ಮಾಡಿ, ಅಡುಗೆ ಇಷ್ಟನಾ ಮಾಡಿಬಿಡಿ. ಆ ಥರ ಆ ಮೊಮೆಂಟಲ್ಲಿ ನಿಮಗೇನು ಇಷ್ಟ, ಅದು ಒಂದು ಬುಕ್ ಓದೋಕ್ಕೆ ಇಷ್ಟನಾ ಓದಿ. ಆವಾಗ ಆ ಎನರ್ಜಿ ಲೋ ಆಗ್ತಾ ಇರೋ ಟೈಮಲ್ಲಿ ನೀವು ಈ ಥರ ನಿಮ್ಮ ಎನರ್ಜಿ ಹೈ ಆಗೋ ಥರದ್ದೇನಾದರೂ ಮಾಡಿದಾಗ ಇಮಿಡಿಯೇಟಾಗಿ ಎನರ್ಜಿ ಹೈ ಆಗುತ್ತೆ. ಅಥವಾ ನಿಮಗೆ ಹೊರಗಡೆ ಇದ್ದೀರಾ, ಎಲ್ಲೋ ಆ ಥರ ಥಾಟ್ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ವಾ, ಆವಾಗ ನಿಮ್ಮ ಸುತ್ತಮುತ್ತಲೂ ಏನೇನು ಕಾಣಿಸ್ತಿದೆಯೋ ಎಲ್ಲದಕ್ಕೂ ಧನ್ಯವಾದಗಳನ್ನು ಹೇಳ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಒಳಗಿಂದ ಎಲ್ಲರಿಗೂ ಪ್ರೀತಿನ ಕಳಿಸಿ. ನಿಮ್ಮ ಮುಂದೆ ಒಂದು ಮರ ಇದೆಯಾ, ಆ ಮರಕ್ಕೆ ನಿಮ್ಮ ಪ್ರೀತಿಯ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ಆ ಮರಕ್ಕೆ ನಿಮ್ಮಿಂದ ಪ್ರೀತಿ ಅನ್ನೋ ವೈಬ್ರೇಷನ್ನ ಕಳಿಸಿ. ನೀನು ಎಷ್ಟು ಜನಕ್ಕೆ ನೆರಳು ಕೊಡ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅದಕ್ಕೆ ಹೇಳ್ಕೊಳ್ಳಿ. ಈ ಥರ ನಿಮ್ಮ ಸುತ್ತಮುತ್ತಲು ಏನಿದೆಯೋ ಅದಕ್ಕೆ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅದನ್ನು ಪಾಸ್ ಮಾಡ್ತಾ ಇರಿ. ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಹೇಳ್ಕೊಳ್ಳಿ. ಇಮಿಡಿಯೇಟಾಗಿ ನಿಮ್ಮ ಎನರ್ಜಿ ಹೈ ಆಗುತ್ತೆ. ಈ ರೀತಿ ನಿಮ್ಮ ಒಳಗಿಂದ ಎಲ್ಲಿ ಗಮನ ಹೋಗ್ತಿದೆಯೋ ಅದು ಯೋಚನೆ ಮಾಡಿ. ನೀವು ಒಂದು ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಆಲೋಚನೆಗಳೆಲ್ಲ ಹೇಗಿದೆ, ನಿಮ್ಮ ಗಮನ ಯಾವುದ್ರ ಮೇಲಿದೆ ಅಂತ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ. ಎಲ್ಲೆಲ್ಲಿ ನಿಮ್ಮ ಗಮನ ಹರಿಸಿದಾಗ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅದನ್ನು ನೋಡಿಕೊಂಡು 1 ಸೆಕೆಂಡ್ ಪಾಸ್ ಮಾಡಿ ನಿಲ್ಲಿಸಿ ಆಮೇಲೆ ನಿಮ್ಮ ಗಮನನ ಇಮಿಡಿಯೇಟಾಗಿ ಶಿಫ್ಟ್ ಮಾಡ್ಕೊಳ್ಳಿ. ಈ ಥರದ್ದು ನೀವು ಟ್ರೈ ಮಾಡಿ. ಕೆಲವೇ ದಿನಗಳಲ್ಲಿ ಎಷ್ಟೆಷ್ಟು ಅದ್ಭುತಗಳು ನಡೆಯುತ್ತೆ ನೋಡಿ. ಈ ರೀತಿ ನಿಮ್ಮಲ್ಲಿ ಬರ್ತಾ ಇರುವಂಥ ಈ ಆಲೋಚನೆಗಳು, ಯಾವ ಆಲೋಚನೆಯನ್ನು ನೀವು ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಕಾಮೆಂಟಲ್ಲಿ ಹೇಳಿ ನೋಡೋಣ. ಯಾಕಂದರೆ ಪದೇ ಪದೇ ರಿಪೀಟೆಡ್ ಆಗಿ ಬರ್ತಾ ಇರುತ್ತಲ್ಲ, ಅಂಥ ಆಲೋಚನೆಗಳನ್ನು ನೀವು ಈ ರೀತಿ ಶಿಫ್ಟ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ನೀವು ಯಾವ ಆಲೋಚನೆ ಪದೇ ಪದೇ ಬರ್ತಿದೆ, ಯಾವುದನ್ನು ನಿಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಕಾಮೆಂಟಲ್ಲಿ ಹೇಳಿ ನೋಡೋಣ. ಸೊ ಈ ರೀತಿ ನಿಮ್ಮ ಎನರ್ಜಿ ಶಿಫ್ಟ್ ಮಾಡ್ಕೊಳ್ಳಿ. ಅದರ ಜೊತೆ ಸಬ್ಸ್ಕ್ರೈಬು ಮಾಡಿಬಿಡಿ ನನ್ನ ಚಾನಲನ್ನು. ಯಾಕೆಂದರೆ ನಿಮ್ಮ ಎನರ್ಜಿ ಶಿಫ್ಟ್ ಆಗೋ ಥರದ್ದು ನಿಮ್ಮ ಒಳಗೆ ಇನ್ನರ್ ಸ್ಟೆಬಿಲಿಟಿ ಮೇಂಟೈನ್ ಆಗುವಂಥ ತುಂಬ ವಿಷಯಗಳನ್ನು ನಾನಿಲ್ಲಿ ಹೇಳ್ತಾ ಇರ್ತೀನಿ. ನೀವು ಯಾವುದನ್ನು ಮಿಸ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ ಟಾಪಿಕ್ ಯಾರಿಗೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೋ ಅವ್ರಿಗೆ ಇದನ್ನು ನೀವು ಕಳಿಸಿ, ಅವ್ರಿಗೆ ಶೇರ್ ಮಾಡಿ. ಆವಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇನ್ನೊಬ್ಬರಿಗೆ ನೀವು ಹೆಲ್ಪ್ ಮಾಡಿರೋರಾಗ್ತೀರಾ. ಆವಾಗಲೂ ನಿಮ್ಮ ಎನರ್ಜಿ ಹೈ ಆಗುತ್ತೆ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಎನರ್ಜಿನ ಶಿಫ್ಟ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು. ಬಾಯ್.